ಸಾಕಷ್ಟು ಮಹಿಳೆಯರ ಬಗ್ಗೆ ಅಸುರಕ್ಷತೆಯನ್ನು ಹೊಂದಿರುವಂಥದ್ದು. ಹೀಗಾಗಿ ಅದನ್ನೆಲ್ಲ ಖಂಡಿಸಿ ಮುಖ್ಯವಾಗಿ ಬಳ್ಳಾರಿಯಲ್ಲಿ ನಡೆದಂಥ ಸರಣಿಯ ಬಾಣಂತಿಯರ ಸಾವನ್ನು ಖಂಡಿಸಿ ಹಾಗೂ ಮಹಿಳೆಯರ ಅಸುರಕ್ಷತೆಯನ್ನು ಖಂಡಿಸಿ ಅವರು ಪಟ್ಟಿರುವಂಥ ಅವೈಜ್ಞಾನಿಕ ಯೋಜನೆಗಳಲ್ಲಿ ಅದಕ್ಕೆ ಸಾಕಷ್ಟು ಇವತ್ತು ಅನಾಹುತಗಳಾಗ್ತಾ ಇದ್ದವು. ಶಕ್ತಿ ಯೋಜನೆಯಿಂದ ಸಾಕಷ್ಟು ಇವತ್ತು ಜನರಿಗೆ ಜೀವನಕ್ಕೆ ಹಾನಿ ಆಗ್ತಾ ಇದೆ. ಅದನ್ನು ನಾವು ಯಾಕಂದರೆ ನಮಗೆ ಬೇರೆ ಬಸ್ಸುಗಳ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು, ಯಾವುದೇ ರೀತಿಯ ವಿದ್ಯಾರ್ಥಿಗಳಿಂದ ತೊಂದರೆ ಆಗಬಾರ್ದು. ಸಾಕಷ್ಟು ಇವತ್ತು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ತೊಂದರೆ ಆಗ್ತಾ ಇದೆ. ಮಹಿಳೆಯರಿಗೆ ಏನಾದರೂ ಒಂದು ಆಗಿದೆ. ಇಲ್ಲೇ ಒಂಡುಪುರೆಯಲ್ಲೇ ಸಾಕಷ್ಟು ಹೋದ ವರ್ಷ ಅಧಿವೇಶನ ನಡುವಾಗ ಒಂದು ಮಹಿಳೆಯರ ವ್ಯವಸ್ಥೆಯನ್ನು ಗೊಳಿಸಿದ್ರು ಕೂಡ ಅದರ ಬಗ್ಗೆ ಇನ್ನೂವರೆಗಾದರೂ ಏನೂ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಹಾವೇರಿಯಲ್ಲಿ ನಡೆದಿರುವಂಥ ಸಾಮೂಹಿಕ ಅತ್ಯಾಚಾರ ಆಗಿರ್ಬೋದು, ನೇಹಾ ಅವರ ಹತ್ಯೆ ಆಗಿರ್ಬೋದು, ಹಾಗೆ ಅಂಜಲಿ ಎಂಬಿಗೇರವರ ಹತ್ಯೆ ಆಗಿರ್ಬೋದು, ಹೀಗೆ ಸಾವಿರ ಮಹಿಳೆಯರ ಒಂದು ಅಸುರಕ್ಷತೆ ಇರುವಂಥದ್ದನ್ನು ಖಂಡಿಸಿ ಇವತ್ತು ನಾವು ಬೆಳಗಾವಿಯಲ್ಲಿ ಮಾಳಿಗೆ ಸಿಟಿ ಯಡಿಯೂರಪ್ಪ ಮಾರ್ಗದಿಂದ ಸುವರ್ಣಸೌಧ ಮುತ್ತಿಗೆಯನ್ನು ಬೃಹತ್ ಮಹಿಳಾ ಮೋರ್ಚಾ ಪ್ರತಿಭಟನೆಯನ್ನು ನಾವು ಸೋಮವಾರ ದಿನ ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಮಂಜುಳಕ್ಕ ಅವರು, ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕನ್ ಅವರು, ಚಲವಾದ್ ನಾರಾಯಣ ಸ್ವಾಮಿ ಅವರು, ಅನೇಕ ಜಗದೀಶ್ ಅವರು, ಅನೇಕ ಮುಖಂಡರು, ನಮ್ಮ ಈ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದಂಥ ಗ್ರಾಮೀಣ ಅಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರಾದಂಥ ಗೀತಾ ಅವರು ಹಾಗೂ ಸುಭಾಷ್ ಪಾಟೀಲ್ ಅವರು ಎಲ್ಲರೂ ಕೂಡ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಭಾಗವಹಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ.